ಮೊನ್ನೆ ಸುದೀಪ್ ಅಣ್ಣನೇ ಹೇಳಿದ್ರು, ಇಂಥ ಅಷ್ಟು ಇದು ಏನಪ್ಪಾ 11 ನಾನು ನೋಡಿಲ್ಲ ಅಂತ ಹೇಳಿದ್ರು. ಯಾಕಂದ್ರೆ 10 ಸ್ವಾಭಾವಿಕವಾಗಿ ಚೆನ್ನಾಗಿತ್ತು. ಈ ರೀತಿ ಮಾತಿನ ಭಾಷೆ ಭರಾಟೆ ಒಂದು ಅತಿ ಮಿತಿನಲ್ಲಿತ್ತು, ನಡ್ಕೊಂಡ್ ಬಂತು. ಜಗದೀಶ್ ಏನಂದ್ರೆ ಜಗದೀಶ್ಗೂ ಬಿಗ್ ಬಾಸ್ ಆಪೋಸಿಟ್ ಇದ್ದಂಗೆ. ಅಲ್ಲಿ ತನ್ನನ್ನ ಆಚೆ ಎಕ್ಸ್ಪೋಸ್ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ಈ ಅಪ್ಪನ ಆಚೆ ಬರೀ ಬೇರೆಯವ್ರದ್ದು ಎಕ್ಸ್ಪೋಸ್ ಮಾಡ್ಕೊಂಡು ಅವ್ರದ್ದು ಬಿಡ್ತೀನಿ ಇವ್ರದ್ದು ಬಿಡ್ತೀನಿ ಅನ್ಕೊಂಡು ಗಾಳಿನಲ್ಲಿ ಗುಂಡಾಡ್ಕೊಂಡಿದ್ದವನು ಸಡನ್ ಆಗಿ ಒಳಗಡೆ ಹೋಗಿ ಏನ್ ಮಾಡ್ದ, ರೀಲ್ ಬಿಡಕ್ ಆಗಿಲ್ಲ. ಹಂಗೆ ದಶಾನನ ಹೇಳಿದ್ದು ಇಂಥ ವಶ್ ಕ್ಯಾಂಡಿಡೇಟ್ ನೋಡಿಲ್ಲ ಅನ್ಬಿಟ್ಟು. ಅಂತ ವಶ್ ಕ್ಯಾಂಡಿಡೇಟ್ ಜಗದೀಶ್ ಒಳಗಡೆ ಹೋದ್ಮೇಲೆ ಯಾರನ್ನ ಮಾಡಿ ಕಿರಿಕಿಗಳು ಮಾಡ್ಬೇಕು, ಲೈಮ್ ಲೈಟಿಗೆ ಬರ್ಬೇಕಂಬಿಟ್ಟು ಹಂಸ ಅವ್ರತವ ಒಂದ್ ಹೆಣ್ಣಿಗೆ ಗೌರವ ಕೊಡೋದ್ ಕಳಿಬೇಕ್ರಿ. ಇವತ್ತು ಆಡೋ ಮಗು ಕೂಡ ಕೆಟ್ಟ ಪದಗಳು ಉಪಯೋಗಿಸುತ್ತೆ. ಅದ್ ದೊಡ್ಡ ವಿಷಯ ಅಲ್ಲ. ನಾವು ಒಳ್ಳೆತನ ಬೆಳೆಸ್ಕೊಬೇಕು. ಜಗದೀಶ್ ಅವರು ಒಳಗಡೆನೂ ಒಂಥರ ರೋಡಾಗಿ ನಡ್ಕೊಳೋದು. ನಾನ್ ಲಾಯರ್ ಅಂತಾರೆ. ಲಾಯರ್ 4 ಜನಕ್ಕೆ ಬುದ್ಧಿ ಹೇಳೋಂಥವ್ರಾಗಿರ್ಬೇಕು. ನೀನ್ ಲಾಯರ್ ಅಲ್ಲ, ಅದ್ ನಮ್ಗೆ ಗೊತ್ತು. ಆದ್ರೂ ಸಹ ಒಂದ್ ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಗೌರವ ತಗೊಬೇಕು. ಹೆಣ್ಮಕ್ಳು ಅನ್ನೋದಿಲ್ಲ, ಗಂಡು ಮಕ್ಳು ಅನ್ನೋದಿಲ್ಲ, ಇದೀವಿ ಅನ್ನೋದಿಲ್ಲ, ಯಾವುದೇ ರೀತಿ ಮಾನವೀಯತೆ ಇಲ್ಲ, ಗೌರವ ಇಲ್ಲ. ಈ ರೀತಿ ಮಾಡ್ಕೊಂಡು ಗಲಿಬಿಲಿ ಮಾಡ್ದ. ಇದನ್ನ ಸಹಿಸ್ಕೊಂಡಿಲ್ಲ ಕೆಲವರು ಗಂಡು ಮಕ್ಳು. ಒಡೆದು ಏಡ್ತಿಂದ ಆಚೆಗೆ ಬಂದ. ಆಚೆಗೆ ಬರಕನ ಇನ್ನೊಂದು ಹೇಳ್ದ, ಏನು ಸುದೀಪ್ ಅವರು ಗೂಟ ಹಾಕಕ್ ಮುಂಚೆ ಬಿಗ್ ಬಾಸ್ನೇ ಇದು ಮುಚ್ಚಿಬಿಡ್ತೀನಿ ಅಂದ್ಬಿಟ್ಟು. ಏನದು ಇವ್ರಪ್ಪಂದ ಬಿಗ್ ಬಾಸ್ ಹೇಳ್ರಿ. ಜನ್ರ ನೋಡ್ತಾ ಇದೀವಲ್ಲ ನೀವು, ಇವ್ರಪ್ಪಂದ ಬಿಗ್ ಬಾಸ್. ಯಾರ್ದು ಬಿಗ್ ಬಾಸ್? ಸುದೀಪ್ ಅಣ್ಣನಿಗೆ ಏನ್ ಗೌರವ ಐತೆ? ಬಿಗ್ ಬಾಸ್ ಅಂದ್ರೆ ನಿಂಗೆ ಇಷ್ಟ ಇರೋ ಇಲ್ಲ ಹೋಗು, ನಿನ್ಗೇನಕ್ಕೆ ಇಟ್ಕೊಂಡಿಲ್ಲ ತಾನೆ, ನೀನ್ ಮುಚ್ಚಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಪುಕಾರ್ ಮಾಡ್ದೆ. ಒಳಗಡೆ ಇಡೀ ಕರ್ನಾಟಕ ನೋಡ್ತು. ನಿನ್ನ ಸುದೀಪ್ ಅಣ್ಣ ಆಚಿಕ್ಕಾಗ್ದ. ಸುದೀಪ್ ಅಣ್ಣ ಏನ್ ನೋಡ್ರು, ಹೆಣ್ಮಕ್ಳು ಗೌರವ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ನಿನ್ಗೆ ಅರ್ಹತೆ ಇಲ್ಲ ಇರಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ದು ಆಚಿಕ್ ಕಟ್ಸಿದ್ರು. ಜೊತೆಗೆ ಒಂದ್ ಹೆಣ್ಮಗುಗೆ ಹಿಂಗೆಲ್ಲ ತೊಂದರೆ ಕೊಡ್ತಾನೆ ಅಂದ್ಬಿಟ್ಟು ಯಾರೋ ಒಬ್ಬ ನಿಂತಲ್ಲ, ಯಾರೋ ರಂಜಿತ್ ಎದೆ ತಳ್ದ. ಅಲ್ಲಿ ನೀನ್ ಲಡಾಯ್ಸಕ್ ಆಗಿಲ್ಲ. ಒಂದೇ ಆಚಿಕ್ ಕಳ್ಸ್ಬಿಟ್ರು. ಇಷ್ಟು ದಿನ ಆಯ್ತು ಬಿಗ್ ಬಾಸ್ ನಡೀತಾನೆ ಐತೆ. ಇವಾಗ ನಿನ್ಗೆ ಒಳಗಡೆ ಹೋಗಕ್ ಆಸೆ, ಕರೀಲಿ ಒಳಗಡೆ ಹೋಗೋಣ ಅನ್ಬಿಟ್ಟು. ನೀನು ಕರ್ನಾಟಕದ ಕ್ರಶ್ ಅಲ್ಲ, ಕರ್ನಾಟಕದ ಬ್ರಷ್. ಜಗದೀಶ ಬ್ರಷ್ ನೀನು. ನಿನಗೆ ಆಚೆ ನೀನ್ ಭ್ರಷ್ಟಾಚಾರಗಳು ಅದು ಇದು ಎತ್ತಿಡಿತಾ ಇದ್ಯಾ? ನಿನ್ನಿಂದ ಯಾರು ಬರ್ತಾರೆ? ನಾನ್ ಬರ್ತೀನಿ, ಹೋರಾಟ ಮಾಡೋಣ, ಜೈಲ್ಗೆ ಹೋಗೋಣ, ಕೇಸ್ ಹಾಕ್ಸ್ಕೊಳೋಣ. ನಾನ್ ಬರ್ತೀನಿ, ನನ್ನ ಸಂಘಟನೆ ಜೊತೆ ಕರ್ಕೊಂಡ್ ನಿನ್ ಜೊತೆಗೆ ನಿಲ್ತೀವಿ. ಗಾಳಿನಲ್ಲಿ ಗುಂಡೊಡಿಯೋದು ಬೇಡ. ನನಗೆ ನಿನ್ನ ಮೇಲೆ ಬೇಜಾರಾಗಿದ್ದಿಷ್ಟೇ. ನಮ್ಮ ಡಿ ಬಾಸ್ ಎತ್ಕೊಂಡು ಒಳಗೋಗಿ ಲೈಮ್ ಲೈಟ್ಗೆ ಬಂದು ಆಚೆ ಬಂದ್ಮೇಲೆ ಕರ್ನಾಟಕಕ್ಕೆ ನಾನೇ ಬಾಸ ಅಂದೆ. ಇಲ್ಲೇ ನಿನ್ಗೆ ಅದೇ ಒಂದ್ ಮನುಷ್ಯ ಅರ್ಧ ರಾತ್ರಿ ಕೊಡೆ ಹಿಡಿತಾರ ನೋಡು, ಆ ಜಾಗಕ್ಕೆ ನೀನ್ ಸೇರ್ತೀಯ. ಇವೆಲ್ಲ ಬಿಟ್ಬಿಡು. ಕರ್ನಾಟಕ ಬ್ರಷ್ ಇಲ್ಲ, ನೀನು ಕೃಷಿ ಇಲ್ಲ. ಏನೋ ಸುದೀಪ್ ಅಣ್ಣ ಅಲ್ಲಿ ಅಲ್ಲಿ ಬಂದಿದ ತಕ್ಷಣ ನೀನು ಅದೇನೋ ಗಾಳಿ ನಂಗೆ ತೇಳ್ತೀಯ, ಎಲ್ಲ ನಗು ಬರ್ತೈತೆ ನಮ್ಗುನು. ಇವೆಲ್ಲ ಬಿಟ್ಬಿಡು. ಒಳಗಡೆ ನಿನ್ಗೆ ಪ್ರಸಾದ ಕೊಟ್ಟು ಕಳಿಸ್ತಾ ಅವ್ನು ರಂಜಿತ್. ಆಚೆ ಬಂದ್ಮೇಲೆ ಹಂಗೆ ಅಂದೆ, ತಪ್ಪನ್ನ ಹಂಗೆ ಕಿಸ್ಕೊಟ್ಬಿಟ್ಟೆ. ಇವೆಲ್ಲ ಲಕ್ಷಣ ಅಲ್ಲ. ಒಂದು ನಾಳಿಗೆ ಒಂದು ಮಾತ್ ಮೇಲೆ ನಿಂತ್ಕೊಬೇಕ ಹೊರ್ತುನ ಇವಾಗ ಒಂದ್ ಮಾತು, ನಾಳೆ ಒಂದ್ ಮಾತು, ನಾಳಿದ್ದೊಂದ್ ಮಾತನ್ನು ಮಾತಾಡ್ಬಾರ್ದು. ಜಗದೀಶ್, ನೀನ್ ಬಂದ್ಮೇಲೆ ಇದೇ ಮಾಡ್ಕೊಂಡ್ ಬಂದಿದ್ಯಾ. ಹೆಣ್ಮಕ್ಳಿಗೆ ಗೌರವ ಕೊಡು. ನಿಮ್ಮ ಮನೆಗೆ ಹೆಂಗ್ ಹೆಣ್ಮಕ್ಳು ಇರ್ತಾರೋ ನಮ್ಮ ಮನೆಗೆ ಹೆಣ್ಮಕ್ಳು ಇರ್ತಾರೆ. ನೇರ ಮಾತಾಡ್ಬೇಕೆ ಹೊರ್ತುನು ನಾನು ಇದೀನಿ, ನನ್ನ ಬಾಯಿ ಇದೆ ಅನ್ಬಿಟ್ಟು ಚಿಕ್ಕ ಮಕ್ಳು ಕೂಡ ನಿನ್ಗಿಂತ ಜೋರಾಗಿ ಈ ತರ ಮಾತಾಡ್ತಾರೆ. ನಾವು ಕೂಡ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಕಾಲೇಜಾಗ ಓದ್ದವ್ರೆ. ನಾವು ನಿಮ್ಗಿಂತ ಚೆನ್ನಾಗಿ ನಾವು ಸಂಸ್ಕೃತವಾಗಿ ಇದು ಅರ್ಥಪೂರ್ಣವಾಗಿ ನಾವು ಮಾತಾಡ್ತೀವಿ. ಆದ್ರೆ ನಾವೊಂದು ಇವಾಗ ಮಾತಾಡ್ತಾ ಇರ್ಬೇಕಂದ್ರೆ ಎಲ್ಲ ಕ್ಯಾಮ್ರಾದಲ್ಲಿ ವಿಡಿಯೋ ಇಟ್ಕೊಂಡಾಗ ಅವ್ರು ಆಗ್ದಾಗ ಪರವಾಗಿಲ್ಲಪ್ಪ, ಒಂದು ಅಚ್ಚುಕಟ್ಟವಾಗಿ ಮಾತಾಡ್ತಾನೆ, ಅನ್ಯೋನ್ಯವಾಗಿ ಮಾತಾಡ್ತಾನೆ, ಒಂದು ಗೌರವ ಕೊಟ್ಟು ಮಾತಾಡ್ತಾನೆ ಬೇಕು ಹೊರ್ತುನು ಬಾಯಿ ಇದೆ ಅಂತ ಒಂದು ಕಠೋರವಾಗಿ ಕೆಟ್ಟ ಪದಗಳನ್ನ ಬಳಸ್ಕೊಂಡ ತಕ್ಷಣ ನೀನೇನು ಹೀರೋ ಆಗಲ್ಲ. ಅದ್ ನಾವು ಕೇಳಿಸ್ಕೊಂಡು ಯಾರು ಸುಮ್ಮನೆ ಇರಲ್ಲ. ನೀನ್ ಒಂದಂದ್ರೆ ಅಂದ್ರೆ ನಾವು ಅಂತೀವಿ, ಆಯ್ತಾ? ಫಸ್ಟ್ ಗೌರವ ಕೊಟ್ಟು ಗೌರವ ತಗೋ. ಹೆಣ್ಣು ಮಕ್ಳು ಫಸ್ಟ್ ಹೆಣ್ಣು ನಿಂದಕ ನೀನು ಫಸ್ಟ್ ಹೆಣ್ಮಕ್ಳು ಗೌರವ ಕೊಡು.